ಮಗಳೆಲ್ಲ ಮದುವೆ ಅಂತ ಕೇಳ್ಕೊಂಡಿದ್ದೆ ಸ್ವಾಮಿ. ಮಾಡ್ತೀನಿ ಹೋಗ್ರಿ ಅಂತ ಹೇಳಿದ್ರೆ ಈಗ ಮೀಸಲು ಕೊಟ್ಟು ತೋರಿಸ್ಕೊಂಡು ಹೋಗೋಣ. ಎಳಮೆ ಏನು ಮಾಡ್ತಾನೆ? ಕೈ ಕೊಡಪ್ಪ. ಹೇಗೆ ಕೆಲಸ ಮಾಡ್ತೀಯಪ್ಪ? ಏನೋ ಒಟ್ಟು ಜೀವನ ಮಾಡ್ರಪ್ಪ. ಓದು ಶ್ರೀಮಂತಿಗೆ ಬರೋದು ಇಂಪಾರ್ಟೆಂಟ್ ಅಲ್ಲ, ಜೀವನ ಮಾಡಿ. ತುಂಬ ಚೆನ್ನಾಗಿದೆಯಪ್ಪ. ಹೋಟ್ಲು ಸಿದ್ದೇಶ್ವರ ಚಿನಾಳಿ. ಓ ಚಿನಾಳಿ ಹೋಟ್ಲರು. ಓಹೋ ಹೋ 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 ಅಲ್ಮುರ್ಕಿ. ಚೆನ್ನಾಗಿದ್ದೀರಣ್ಣ? ಒಂದು ಇಲ್ಲಿದ್ದಳು ಹೊಸಪೇಟೆಲಿಂದ ಬಂದತ್ತ. ಹೊಸಪೇಟೆಲಿಂದ ಅಲ್ಲಿಂದ ಬಂದು 185 ಕಿಲೋಮೀಟರ್ ಶಾಸನ ದೂರ. ಅಲ್ಲಿಂದ ಬಂದು ಪಾತ್ರೆ ತೊಳಿಬೇಕಂತ ನಮ್ಗೆ ಬಂದು ಪಾತ್ರೆ ತೊಳೆದ ಅದಕ್ಕೆ ಒಂದು ಗಂಟೆ ಕ್ಲಿಯರ್ ಮಾಡ್ಕೊಳ್ರಿ ದೇವ್ರ ಹತ್ರ. ಪಾತ್ರೆ ಬಳಿಗ ಒಂದು ಸಾರಿ ಕೊಡಪ್ಪ. ಅಲ್ಲ ಸಾರಿ ಇಸ್ಕೊಂಬರ ಮನೆ ಬರ್ರಿ. ಯಾವನೆಲ್ಲ ಒಣೋದ್ರು ಕಳ್ಳ ಮಕ್ಕಳು ಅವರಿಗೆ ಅಲ್ಲ ಪೈಪ್ ಹಾಕೋಣ ಅಂದಳು. ಕಬ್ಬಣ ಅಂದ್ರೆ ಯಾವ ಒಳಕೆ ಬರಲಿಲ್ಲ. ಅದು ನಾಲ್ಕು ನನ್ನ ಮಕ್ಕಳು ಕಲ್ಲೆತ್ತೀರ ಅಂದ್ರೆ ಹೊಡಕ್ತಾರಲ್ಲ, ಮಣ್ಣೆ ಹೊಡಕ್ತಾರೆ, ಕಸ ಹೊಡಿತೀರ ಅಂತ ಹೆಂಗು ಡ್ಯೂಟಿ ಒಳಗೆ ಹೊಡಕ್ತಾರೆ. ಒಮ್ಮೆ ಹೇಳಿಲ್ವ ಇವಮ್ಮ ಆಗಲೊಬ್ಳು ಬಂದಿದ್ದವಳು. ಆಗಲೊಬ್ಳು ಬಂದಳೆ ಮಗಳು ಬರಲ್ವಂತೆ, ಕೆಲಸ ಇಲ್ಲ ಅಂತ ಹಳೆ ಜೋರು ನಂಬಲ್ವಂತೆ. ಮಗಳು ಅಲ್ಲಿ ನೀವು ಮೂಸರಿ ಬಂದು ಹಳೆ ಬಿಡೋಳು. ಈಗ ಇವ್ರು ಬಂದ ಪಕ್ಕದ ಬೇರೆ ಒಬ್ಬ ಬಂದಳೆ ಕೇಳಕ್ಕೆ ಮಗು ಸಹ ಸಾಕು ಅಂತ. ಬೇಕರಿ ಕೆಲಸ ಮನೆ ಕೆಲಸ ಇನ್ನೊಂದು ಮಾಡಬಹುದು. ಆಮೇಲೆ ಬಂದಾಗ ಸೇವೆ ಮಾಡ್ರಿ, ಹಂಗಾದ್ರೆ ಎಲ್ಲ ಒಳ್ಳೆದಾಗುತ್ತೆ. ಸೇವೆ ಮಾಡ್ಬೇಕು ಬಂದವರಿಗೆ. ನಮ್ದವರು ಕೋಟಿ ಬದುಕ್ಯಾರ ದಸರಾಗೆ ನಮ್ದವರು ಇಂಥ ಪುಣ್ಯಕರು. ಅಕ್ಕ ಪಾತ್ರೆ ಬೆಳಗ್ಗೆ ಪುಣ್ಯಕ್ಕೆ ಕಾರ್ಸರ ಹಾಕ್ರಪ್ಪ. ನಾನು ಬಯ್ಯೋ ಉದ್ದೇಶ ನಿಮ್ಮನ್ನಲ್ಲ, ನನಗೆ ಮಕ್ಕಳು ಹುಷಾರಾಗಬೇಕು. ನನಗೆ ನಾ ಬಯ್ಯೋ ಉದ್ದೇಶ ಇಷ್ಟೇ. ತಾಯಾರು ಯಾಕೆ ಬರಲ್ಲ ಅಂತ ಬೈತೀನಿ ಅಂದರೆ, ನಾನೊಬ್ಬ ಕಡು ಬಡವ, 16 ವರ್ಷ ಹಿಂದೆ ಕಡು ಬಡವನೊಬ್ಬ ಡಾಕ್ಟರ್ ನಮ್ಮ ಮಗು ನೋಡಿರಲಿಲ್ಲ. 100 ರೂಪಾಯಿ ದುಡ್ಡು ಕಮ್ಮಿ ಐತೆ ಅಂತ ಇಲ್ಲ 15 ಮಗಳು ಹೇಳಿ ನನಗೆ. ನಮ್ಮ ಅಪ್ಪ ಕರೆಂಟ್ ಹೊಡೆದು ಯಾವನೂ ಬಂದಿರಲಿಲ್ಲ. ಅದಕ್ಕೆ ಮಕ್ಕಳುಗಳನ್ನ ದೇಶದಲ್ಲಿ ಏನಿಲ್ಲ ನನಗೆ ಬರೀ ಭಕ್ತಿಯಾಗಿ ಹುಷಾರು ಮಾಡ್ಕೊಳ್ಳಿ ಅಂದರೆ ಅಪ್ಪ ಬರಲ್ಲ, ಗಂಡು ಬರಲ್ಲ, ಹೆಂಡ್ತಿ ಬರಲ್ಲ ಅಂತಾರೆ. ಇನ್ನು ಕೆಲವು ಕಲ್ಕೆ ಹೆಂಗಸ ಬರ್ತಾರೆ ಇದ್ದಾರವ, ಅವ್ರು ಹೇಳ್ತಾರೆ ಮಗು ಬರಲ್ಲ, ಮಗು ದೇವ್ರು ನಂಬಲ್ಲ, ಒಳಬಯ್ಯ ಮಗಳು ಬರಲ್ಲ ಅಂತ. ದೇವ್ರು ಹುಡುಕಿನೂ ಕೊಡಲ್ಲ, ಹುಡುಕಿ ಬಂದ ದೇವ್ರು ಕೊಡ್ತಾರೆ. ಇದಕ್ಕೆ ಬೈಯೋದು ಈ ಮಗು ನಮ್ಮ ಅಂದರೆ 10 ವರ್ಷ ಮುಗಿತು ಅಂತ ಹುಷಾರು ಮಾಡು. ಮಾಡ್ಬೇಡು ಎಳಬೈ ಯಾಕೆ ಬರಲ್ಲ? ಇಲ್ಲ ಹೆಸರು 2 ಸರಿ ಬಂದು ಮಕ್ಕಳ ಇಲ್ಲ ಅಂತ ಇವ್ರಿಬ್ರು ಗಂಡ ಹೆಂಡತಿ. ನನ್ ಮೀಟ್ ಮಾಡ್ರಿ ಏನ್ ಪ್ರಯತ್ನ ತಮ್ಮ. ದೇವ್ರು ಮೀಟ್ ಮಾಡ್ರು ತಮ್ಮೇರ. ದೇವ್ರ ಮನ್ಸಿಗೆ ನಡ್ಕೊಳ್ರು. ನೋಡ್ರಿ ನನ್ನಿಂದ ಏನಿಲ್ಲ, ದೇವರಿಂದ ಅರ್ಥಗತ್ತ ದೇವ್ರನ್ನ ಮೀಟ್ ಮಾಡ್ರಿ. ನೀವು ದೇವ್ರಿಗೆ ಅಡ್ಬೇಡಿ, ದೇವರಿಂದ ಕರ್ಕೊಂಡ. ನಾನು ಕೆಲಸಗಾರ, ನನಗೆ ಇವತ್ತು ನಾಳೆ ಸಾವು ಬರುತ್ತೆ. ನೀವು ದೇವ್ರು ಪರ್ಮನೆಂಟ್ ಆಗಿರುತ್ತೆ ಅದನ್ನ ನಂಬಿ. ನೀವು ಯಾರೋ ಗುರುಗಳಿದಾರ ಸ್ವಾಮಿ ಇರ್ತಾರ ಮುಚ್ಚಿರ್ಕೋಬೇಡಿ. ಹಂಗೆ ಪಾಪ ಅಲ್ಲಿ ಮಂತ್ರ ಹಾಕೊಂಡು ಹೋಗಿ ಬಂದು ಕಸ ಹೊಡಿ. ಯಾರಿಗೆ ಮಕ್ಕಳಾಗಬೇಕು, ಮಕ್ಕಳಾದ್ರೆ ಬಂದು ಕಸ ಹೊಡೀರಿ. ಇಲ್ಲ ಅಂದ್ರೆ ಬಂದು ಒಂದು ಊಟ ವ್ಯವಸ್ಥೆ ಮಾಡಿಸಿ. ಮಕ್ಕಳಾದ್ರೆ ನಾಮಕರಣ ಮಾಡ್ತಾರೆ ಹೋಗಂದ ಬರಿ ಬರಿ ಪಟಾಕಿ ಹೊಡೆಯೋ ಬದಲು ಚಣಿ ತಿನ್ಕೊಂಡು ಮಕ್ಕಳು ಬಟನೆ ಮಾಡಿ ಬೆಟ್ಟಿಂಗ್ ಎಲ್ಲ ಮಾಡೋ ಬದಲು ರೋಡಿ ಬಾಟ್ಲೆ ಸೇ ಬದಲು ಅಂದಾಕ್ಷ ಊಟ ಎಲ್ಲೋದ್ರು ಕಟ್ಟಪ್ಪ ಮುಂದೆ ಸಾಕು. ಅಲ್ಲಮ್ಮ ನೀವೊಂದು ದಯವಿಟ್ಟಪ್ಪ ಬೈತಾರೆ ಅಂತಿರಲ್ಲ, ನಿಮ್ಗೆ ತಲೆಕೆಟ್ಟಿರುತ್ತೆ. ಯಾರಿಗೂ ಹುಷಾರಿಲ್ಲ ಗಂಡಿಗೆ ಅವ್ರ ಹೆಂಡತಿ ಕೇಳು. ನೀನು ಸುಮ್ಮನೆ ಇಟ್ಕೊಳ್ಳೋ ಪಕ್ಕ ಬಂದ್ರೆ ನೀ ಕೇಳಮ್ಮ, ನೀ ಕೇಳ. ಅವ್ರು ಪಕ್ಕದಾರೆ ಯಾಕೆ ತಿತ್ತೀಯ ಅವ್ರು ಹೇಳ್ತೀನಿ. ಯಾರು ಬೈತಾರೆ ಅಂತ ಬರ್ರ ನೋಡ್ರು. ಇಲ್ಲಿ ಹೆಂಗ್ ಗೊತ್ತ ಕಡೆ ಬಾ ಅಣ್ಣ, ಇಲ್ಲಿ ಹೆಂಗ್ ಗೊತ್ತಾ ಯಾರಿಗೆ ಕಷ್ಟ ಅವ್ರು ಕೇಳ. ಪಕ್ಕ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾಳೆ. ಗಮ್ಮಂಗ್ ಗಂಡು ಹುಷಾರಿಲ್ಲ ಒಮ್ಮೆ ಹೇಳುತ್ತೆ ಪಾಪ. ಇದು ಅವಳು ಯಾರು ಖಾಲಿ ಬೀಳು ಪುಣ್ಯ ಬರುತ್ತೆ. ಕಡೆಮ್ಮ ಎತ್ತ ಅಪ್ಪ ಅಮ್ಮನ್ನೇ ಈಗ ಸಾಕಲ್ಲ, ಹೆಂಗ ಹೆಲ್ಪ್ ಮಾಡಕ್ ಬಂದಳ. ಅವಳು ಖಾಲಿ ಬೀಳ ಅವಳೇ ಹುಷಾರು ಮಾಡ್ತಾಳ. ಕರ್ಕೊಂಬ ಹುಷಾರು ಮಾಡ್ಬೇಕು. ಇಂತ ಮೆಂಟಲ್ ಹಾಕಕ್ ಮತ್ತೆ ಒಳ್ಳೆ ಕರ್ಕೊಂಬ. ಅವ್ಳು ಕರ್ಕೊಂಬ ಅಂತ ಒಮ್ಮನೆ ಕೇಳ್ಬೇಕು. ಒಬ್ಬ ಕೇಳಂಗಿಲ್ಲ. ಇವಳು ಕರ್ಕೊಂಬ ಇನ್ನೊಂದ್ಸರಿ ಏನ್ ಕೇಳ್ತಾ ಗೊತ್ತಾ, ಕರ್ಕೊಂಬ ಇದ್ಲಲ್ಲ ಹುಷಾರಾಗಿಲ್ಲ. ಮಂತ್ರ ಕಟ್ಟಿ ದೇವಸ್ಥಾನ ಬೇಕಾದ್ರೆ ಮಾತಾಡ್ತೀಯ ನೋಡಿ. ಒಮ್ಮ ಇಲ್ಲ ಒಮ್ಮೆ ಮಾಡ್ರಿ. ತೊಳ್ಬೇಡಿ ಸುಮ್ಮನೆ ಇಲ್ಲಿ ಸೀರೆ ಹುಡ್ಕೊಂತೀಯಾ
ಅಪ್ಪಣ ಹುಡುಗ ಯಾವ ಬಳ್ಳಾರಿ ಮಕ್ಕಳು ಸಾಕ್ತಾರಾ ಪುಣ್ಯವಂತ ನೀನು ಮಕ್ಕಳು ಸಾಕಾರ ನೀವು ಮಕ್ಕಳು ಸಾಕಲ್ಲ ಈಗ ನೋಡಿ ಯಾರ ಮನೆಗೆ ಗಂಡು ಹುಷಾರ ಹೆಂಡತಿ ಹುಷಾರ ಅಂತಾರೆ ಅವ್ರು ಬಂದು ಕೇಳ್ಕೋಬೇಕು ಕೇಳತ್ರ ಕರ್ಕೊಂಡ್ಮೇಲೆ ಹೇಳ್ಬಾರ್ದು ಕರ್ಕೊಂಡ್ ಪುಣ್ಯ ಹೇಳ್ಬಾರ್ದು ಆಮೇಲೆ ಮಕ್ಕಳ ಅವಾಗ ತಾಯಿಯವ್ರು ಕೇಳ ತಪ್ಪಿಲ್ಲ ಮಕ್ಕಳು ಕರ್ಕೊಂಡು ಅಡ್ಬಿಡಿಸಿ ಮದುವೆ ಆಗ್ಬೇಕು ಮಗ ಬಂದು ಅಡ್ಬಿದ್ರೆ ಮದುವೆ ಆಗುತ್ತೆ ಮನೆ ಮಲಗಿರೋ ಮಗು ಹೋಗಿ ಅವ್ರು ನಂಬಲ್ಲ ಅಂತ ಮಗಿಗೆ ಅವ್ರು ಬರೋದೇ ಇಲ್ಲ ಅಂತಕ್ಕಂತಾರೆ ದೇವರ ಸಹಾಯ ಮಾಡಲ್ಲ ಆಮೇಲೆ ಬಂದು ನಮ್ಮ ದೇವ್ರ ಏನು ಕೆಲಸ ಒಮ್ಮೆ ಯಾರು ಹೇಳಿಲ್ವಾ ನಮ್ಮ ಮಗಳಿಗೆ ಮಕ್ಕಳಾಗಿಲ್ಲ ಮಗಳು ಒಂದ್ಸರಿ ಬಂದೋಗಳಂತೆ ಫೋಟೋ ಹಾಕಲ್ವಂತೆ ಅವಳ ಮೇಲೆ ದೇವ್ರ ನಂಬಲ್ವಂತೆ ಮಕ್ಕಳು ಆಗಿಲ್ಲ ನಮಗೆ ಅನುಕೂಲ ಅಂತ ಒಮ್ಮೆ ನೋಡಿ ಎಲ್ಲ ಇಷ್ಟ ಅನುಕೂಲ ಆಯ್ತು ಬಂದ್ರೆ ಯಾರೋ ಒಬ್ಬಳಮ್ಮ ನಮ್ಗೆ ಏನು ಕೆಲಸ ಆಗಿಲ್ಲ ಅಂತಾರೆ ಮಗಳು ಬೆಂಗಳೂರುಗಳಂತೆ ಫೋಟೋಗೆ ಪೂಜೆ ಮಾಡೋ ಟೈಮ್ ಇಲ್ವಂತೆ ಅಂತೆ ಪೂಜೆ ಮಾಡೋಕೆ ಟೈಮ್ ಇಲ್ವಂತೆ ಹಳೆ ಮೇಲೆ ದೇವ್ರ ನಂಬಲ್ವಂತೆ ಇಟ್ಕೊಳ್ಳ ಹಳೆ ಮೇಲೆ ದೇವ್ರ ನಂಬಲ್ವಂತೆ ಒಮ್ಮೆ ಬಂದ ಒಂದು 3 ಸರಿಯ ಮಕ್ಕಳಾಗಿಲ್ವಂತೆ ಯಾರಿಗೆ ಮಗಳು ಮಕ್ಕಳ ಯಾರಿಗಾಗಬೇಕು ಅವ್ರು ಬರಲ್ಲ ಹೆಂಗಾಗಿಲ್ಲ ಅಮ್ಮ ನಮ್ಗೆ ಏನು ಕೆಲಸ ಆಗಿಲ್ಲ ಅಂದ್ರೆ ದೇವ್ರ ಮನೆ ಹಾಳಂಗೆ ಹೇಳ್ತಾರೆ ಈಗೆಲ್ಲ ಇವತ್ತು ನೋಡು ಕರ್ಕೊಂಬಂದು ಪುಣ್ಯಕ್ಕಿದ್ದು ಕರ್ಕೊಂಬಂದು ಪುಣಂಗಿಲ್ಲ ಐವರೇ ಕರ್ಕೊಂಬಂದಿದ್ದು ಯಾವನಾರ ಉಣ್ಣಕ್ಕಿಟ್ಟು ಬಾತಿ ಮೇಲೆ ಕೇಳೋ ಜನ ನೀವೆಲ್ಲ ಆಯ್ತಾ ಅದೇ ಮಾತು ಕಮ್ಮಿ ಆಡಮ್ಮ ವಿವೇಕ ಮಾತಾಡಬೇಡ ಏನು ಮಾತಾಡ್ತೀಯ ಗಂಡು ಬಿದ್ದನ ಜ್ಞಾನ ಇಲ್ವಲ್ಲ ನಿಂಗೆ ಆಮೇಲೆ ಮಗ ಬಿದ್ದ ಗಂಡು ದರ್ಶನ ಮಾಡೋಣ ಅಡ್ಬೇಡೋಣ ತಾಯಿ ನಮ್ಮ ಕೇಳೋಣ ಜ್ಞಾನ ಇಲ್ಲ ಬರೀ ವಿವೇಕ ಮಾತಾಡ್ತೀವ ಸರ್ ಇವಾಗ ಮತ್ತೆ ವಾದ ಮಾಡ್ಬಾರ್ದು ಒಬ್ಬ ವಿವೇಕದಿಂದ 100 ಜನಕ್ಕೆ ಅನಾನುಕೂಲ ಆಗುತ್ತೆ ಹಂಗಂಡಿ ಗೊತ್ತಾಯಿಲ್ಲ ನಾನು ಬೆಳಗಿಂದ ಸಾಯ್ತೀನಿ ನಾನು ಯಾವಳ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು ಲೇಟ್ ಆಗುತ್ತೆ ಅಂತ ಆಕೆ ಲೇಟಾಗಿ ಬಂದಿವಿ ನಾವು ಆಲ್ಟಿಂಗ್ ಬಂದ್ರೆ ಏನಂದ್ರೆ ಬಿಸಿನೀರು ಕೊಡಿ ಶುರು ಆದ್ಲು ನಿಲ್ಸಿದ್ವಿ ಎಲ್ಲ ಮೊಸರನ್ನ ಹಾಲನ್ನ ಕೊಡ್ತಿದ್ವಿ ನಮ್ಮ ಮಗಳು ಇಡ್ಲಿ ತಿನ್ನೋದು ಅಂದ್ರೆ ನಿಲ್ಸಿದ್ವಿ ಎಲ್ಲ ತಂಪನೆ ಬಿಟ್ಟಿದ್ದು ಇಲ್ಲಿ ಜನ ಅಲ್ಲಿ ಅಲ್ಲೊಂದು ನೀರು ಬರ್ತಿದ್ವಿ ಇಲ್ಲಿ ಬಿಟ್ಟಿದ್ದು ತಂಪ ನಾನು ಇಲ್ಲಿ ಏನ್ ಕೇಳಿದ್ರೆ ಗೊತ್ತಾ ಲೇಟ್ ಆಗುತ್ತಾ ಅದಕ್ಕೆ ತಂಪ ಬಿಟ್ಟು ಎಳ್ಕೊಂಬರಿ ಬಿಟ್ಟಿರೋದು ನಾನು ನನಗೇನು ಗಾಚಾರ ಜನಸೇವೆ ಮಾಡಿ ಸ್ಟೇಷನ್ ಹೋಗಿ ನಾನು ನಿಮ್ಗೆ ಗೊತ್ತಿದ್ಯಾ ಜನ ಏನ್ ಕೇಳ್ತಾರೆ ಇನ್ನಂಗೆ ಆಡ್ತಾರೆ ಲೇಟ್ ಆಗುತ್ತಾ ಇದೇ ಫಸ್ಟ್ ಬಂದೀವಿ ಮಕ್ಕಳಾಗ್ತಾವ ಅಂತ ಕೇಳ್ಬಿಟ್ಟು ಅವ್ನು ಕೇಳಿಲ್ಲ ಈಗ ಮಗಳು ಅಲೆ ಮೇಲೆ ಬರಲ್ಲ ಒಂದು ದೇವ್ರ ನಂಬಲ್ಲ ಅಂತ ಇಲ್ಲಿಂದ ಹೋಗಿ ಮುಕ್ಕೋಟೆ ದೇವ್ರ ಹೋಗುತ್ತಾ ದುಬೈ ಹೋಗಿ ಕಾಣಿಸುತ್ತೆ ಫಾರಿನ್ ಹೋಗಿ ಕಾಣಿಸುತ್ತೆ ಭಕ್ತರು ಹೋಗಿ ಕಾಣಿಸುತ್ತಪ್ಪ ಅಲ್ವಾ ಕೇಳಿದ ಪ್ರಶ್ನೆ ನಮ್ಗೆ ಏನು ಅನುಕೂಲ ನಾ 3 ಸರಿ ಬಂದೀನಿ ಮಕ್ಕಳ ಇಲ್ಲ ಅಂತ ಒಮ್ಮ ಮಗಳು ಬೆಂಗಳೂರು ಅಂತ ಒಳ ಮೇಲೆ ದೇವ್ರ ನಂಬಲ್ವಂತ ನಂಬರ್ಗೆ ದೇವ್ರು ಅಂತರ ಹಾಕು ಫೋಟೋ ಕಟ್ಟು ಮರಿ ಕಡಿಯಿಂದಿಲ್ಲ ಸದ್ಯದಿಂದ ಅದು ಬೀಳು ಮಕ್ಕಳ ನಿಮ್ಮ ವಿವೇಕ ದಿವಸ ಮಾತಾಡ್ತೀಯಪ್ಪ ಏನ್ ಮಾತಾಡ್ತೀಯ ಅವಾಗಿಂದ ವಾದ ಮಾಡ್ತೀಯ ಯಾರ ಪುನರ್ಕಿದಿ ಕರ್ಕೊಂಬಂದ ನಿನ್ನ ಯಾರ ತಾಯಿ ಕರ್ಕೊಂಬಂದ ಗೊತ್ತಿಲ್ಲ ಈ ಕಾಲದಾಗೆ ಎತ್ತೆ ಮಕ್ಕಳನ್ನೇ ಸಾಕಲ್ಲ ಅಪ್ಪ ಅಮ್ಮನೇ ಸಾಕಲ್ಲ ಯಾರ ಕರ್ಕೊಂಬಂದರೆ ಆಮೇಲೆ ಕೇಳೋದು ಕರ್ಕೊಂಡೋಯ್ತಲ್ಲ ನೀನು ಹುಷಾರಾಗಿಲ್ಲ ನಂಗೆ ಅನ್ನೋದು ಅಮ್ಮಂಗೆ ಯಾರಿಗೆ ಕರ್ಕೊಳ್ಳೋದು ತಪ್ಪು ಅಮ್ಮ ನಂಬಿದ್ರೆ ಹುಷಾರಾಗತ್ತೆ ನಂಬಿಕೆ ತಂಗಿ ಇಲ್ಲಿ ಏನ್ ನಡೆಯಲ್ಲ ಕಾಲೇ ಬರ್ತಿರ್ಲಿಲ್ಲ ಇಲ್ಲಿ ಬಂದು ಹೋದ್ಮೇಲೆ ಈಗ ಚೆನ್ನಾಗಿರೋದು ಈಗ ಅದಕ್ಕೆ ಅಕ್ಕಿ ತಗೊಂಡ್ಬಂದಿದ್ವಿ ಅವಳು ಅಮಾಸೆ ಕರ್ಕೊಂಬ ನಾಳೆಗೆ ನಾಳೆ ಬರ್ತೀವೋ ಮುನ್ನಮಾಸೆ ಬರ್ತೀವೋ ಅಮಾಸೆ ಒಂದೊಂದು ತಲೆಬಿಸಿ ಮಾಡ್ಕೊಬೇಡ ಬಿಸಿ ಊಟ ಮಾಡು ಹೆಸರು ಕಾಳು ಕಡಲೆಕಾಳು ಹುಡುಗರು ಅಂಬಲಿ ಮಾಡ್ಕೊಡಿ ಬೇವಿನ ಕಡ್ಡಿ ರಸ ಹಸಿನ ಗಂಧ ತೇರ್ ತಗೊಳ್ಳಿ ಏನು ಬೇಡ ನಾನು ಶಿವಮೊಗ್ಗದಲ್ಲಿ ಇದ್ದಿದ್ದು 8 ವರ್ಷ ತಿರುಗಟ್ಟಕ್ಕೆ ಬಂಡಿ ಸರ್ ಕೆಲಸ ಬಂದಿದ್ದು ಶಶಿಕುಮಾರ್ ಬಸ್ಸಲ್ಲಿ ಲಕ್ಷ್ಮಣ ಬಸ್ಸಲ್ಲಿ ಡ್ರೈವರ್ ನಾನು ಇವ್ರು ಶಿವಮೊಗ್ಗ ಬರ್ತೀನಿ ನಾನು ಅವ್ರ ಪಬ್ಲಿಕ್ಕಾಗಲ್ಲ ನಂಗೆ ಅನ್ನ ಆಗ್ತಾ ಪುಣ್ಣಾಪುರ ಸಾಕಷ್ಟು ಇದ್ದಾರೆ ಬೆಂಗಳೂರಿಗಿದ್ದಾರೆ ಅವ್ರ ಮನೆಗೆ ಉಟ್ಕೊಳ್ತೀನಿ ನಾನು ಯಾರು ಅನ್ನ ಹಾಕಿ ಅವ್ರು ಮರಿಬಾರ್ದು ನಾವು ಅನ್ನ ಹಾಕ್ತಾರನ್ನ ತಾಯಿ ತಂದನ ವಿದ್ಯಾಭ್ಯಾಸ ಗುರುವಿನ ಮತ್ತೆ ಮತ್ತೆ ಜೊತೆಗೆ ಸ್ನೇಹಿತರು ಯಾರು ಗೊತ್ತಾ ನಮ್ಮನ್ನು ಮುಂತೋಳರಲ್ಲ ನಮ್ಮ ಹಿಂದಕ್ಕೆ ನಮ್ಮ ಬಗ್ಗೆ ಮಾತಾಡೋರನ್ನ ಇಕ್ಕಬಾರ್ದು ನಮಗೆ ಒಳ್ಳೆ ತೋರಿಸೋದು ಅಂತ ಕೋಟ್ಯಾಂತರ ಜನ ನನಗೆ ಅಭಿಮಾನಿಗಳು ನೀನು ಬಿಟ್ಟ ಎಲ್ಲಿ ದುರಿ ಗುಡಿ ಇದೆಯಾ ನೆಕ್ಸ್ಟ್ ಬಂದು ಬರಲಾ ಮುದ್ದೆ ಮಾಡಕ್ ಬರುತ್ತಾ ನಾನು ರಾಗಿ ಅಂಬ್ಲಿ ಎತ್ತಿದ ಕೋಳಿ ಮೊಟ್ಟೆ ಬಸ್ಸಾರು ಮುದ್ದೆ ಇರ್ಲೇಬೇಕು ಗೌಡ್ರು ಜಾತಿ ನಾನು ಗೌಡ ಜಾತಿ ಹೇಳ್ಬೇಡ ಜಾತಿ ಬೇಡ ಜಾತಿ ನಂತ ಹಂಗೋದ್ರೆ ನಾನು ಪ್ರಚಾರ ಕೊಡೋರು ಲಿಂಗಾಯ್ತು ಫೋಟೋ ಹಾಕೋಣ ಆಂದೋದನು ನನ್ನ ಸ್ಟಿಕ್ಕರ್ ಹಾಕಿರೋ ಮುಸ್ಲಿಮ್ಸ್ ಲಂಬಾಣಿಸ್ತೀನಿ ಹಂಗ ಆಚಾರ ಜಾತಿ ಬೇಡ ಅಂತ ಜಾತಿ ಬೇಡ ಗೌಡ್ರ ಮುದ್ದೆ ಬೇಡ ರಾಗಿ ಮುದ್ದೆ ಮಾಡು ರಾಗಿ ಮುದ್ದೆ ಆಗ್ದೇನೆ ನೀರಲ್ಲಿ ಬುದ್ಧಿ ಬಂದು ಹೇಳಿ ಅಮಾವಾಸ್ಯೆ ಕರ್ಕಮ್ಮ ಅಂತೇಳಿ ನಂಗೆ ಅರ್ಥ ಆಯ್ತು ನಿಂಗೆ ಅರ್ಥ ಇಲ್ಲ ಅಂದ್ರೆ ಈಗ ಬಂದು ಮೈ ಮೇಲೆ ಬಂದು ಬಿದ್ದೋಗುತ್ತೆ ಉದಾರಸ್ತ್ಯ ಇಲ್ಲಿ ಜಾಗದಲ್ಲಿ ಏನಂತ ಗೊತ್ತಿಲ್ಲ ಅಂದ್ರೆ ನೋಡು ಅರ್ಧ ಬತ್ತಿಂಗೆ ಸುರಾಗುತ್ತೆ ಮಾಟ ಬಂತು ಬತ್ತಿನ ಸುರತ್ತೆ ಈ ಕಾಲೆರಡು ಕಾಯಿರೋದು ಬಂದು ಯಾವನ ಏನೋ ಕಾಯಿಲೆ ಅಂತ ಹಾಕಿದ್ದ ಕಾಯಿಲೆಲ್ಲ ಜನ ಬಿಡಿಸಿ 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 ಒತ್ತಿ 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 ಕಾಯಿಲೆ ಮೊನ್ನೆ ಬ್ಯಾಸೊಳಗೆ ಹೋಗಿ ಕುಂಟೆ ಹೊಡೆದಿದ್ದು ನೇರಲ್ಲಿ ಬಾಜಿತೀಗ ನಾನು ಕೂತ್ಕೊಂಡಿರೋಣ ನಾನು ಹೆಚ್ಚು ಪ್ರಿಯ ದನಕರ ಪ್ರಿಯ ಆವುಗಳ ಪ್ರಿಯ ಮಲ ಪ್ರಿಯ ಕೋಳಿ ಪ್ರಿಯ ನಾನು ನಾಯಿ ಅಂದ್ರೆ ಜೀವ ನನಗೆ ನಿಮ್ಮರು ಮಲಗೋಗ್ತಾವ ನಾಯಿ ಕೊಟ್ಟಾರ ನನಗೆ ಜಮ್ಕಂಡಿದ ನಾಯಿ ಬಂದಿದ್ದೆ ಯಾರ ಮನೆಗಾರ ನಾಯಿ ಇದ್ರೆ ಬೊಗಳ ನಾಯಿ ಅಲ್ಲ ಅಲ್ಲಿ ಆ ತಾಯಿಗೆ 11 ವರ್ಷಕ್ಕೆ ಮೊಮ್ಮಗಳು ನಡೀತಾಳೆ ಮಗು 8 ಅವ್ರು ಬಂದು ಎಸ್ ಸಿ ಧರ್ಮ ನಾವೇನಿಲ್ಲ ಯಾರನ್ನ ಜಾತಿ ಆಡ್ಕೊಳಕ್ಕಲ್ಲ ಹಿಂಗೆ
ಯಾವಾಗ ನಾಯಿ ಬೊಗಳೋ ಅಂದ್ರೆ ಹೆಂಗ್ ಗೊತ್ತು, ಮನೆಯೊಳಗೆ ಹಾಸಿಗೆ ಮೇಲೆ ಇರೋ ನಾಯಿ ಬೇಡ, ಕೇಳ್ತೀರಾ? ನಿಮ್ಮ ಮನೆಯೊಳಗೆ ಹಾಸಿಗೆ ಮಾಡ್ಕೊಂಡು ಶಿರಲಾಗ್ತಿನ ನಾಯಿ ಬೇಡ. ಆಚೆ ಕಡೆ ಇದು ಏನಾಗಿ ತಿಂದು ಮನೆ ಕಾಯಿ ನಾಯಿ ಬೇಕು. ನಮ್ಮನೆ ನಾಯಿ ನೀವು ಇಲ್ಲಿ ಬೊಗಳಲ್ಲ, ಒಳಗೆ ಹೋಗಿ ಬಿಡಲ್ಲ. ನಮ್ಮವು ಶಿರ್ಲಾಕಿರ್ಲಕ್ಕೆ ಏನು ಕೇಳಲ್ಲ. ನಿಮ್ಮವು ಶಿರ್ಲಾಕ್ ಮನೆ ಮನೆಗೆ ಹೋಯ್ದಿವು, ನೀನು ಬಂದಿದ್ದೆಲ್ಲ ನೀವೇ ಮನೆ ಒಳಗೆ ಹೋದೆ 7-8 ಆಯ್ತು. ಒಂದು ನಾನು ನನಗೆ ಅಂದೆ, ನಿನಗೆಲ್ಲ ಸ್ವಾಮಿ ಶಿರ್ಲಾಕ್ ಹಾಕಿಲ್ಲ ಅಂತ. ಅಕ್ಕ ಅವ್ರು ತೊಳಿಬೇಕಂತೆ. ಮಕ್ಕಳೆಲ್ಲ ಕೇಳಿದೆ, ಮಕ್ಕಳೆರಡು ಫಾರಿನಾಗ ಅವಂತೆ. ನೋಡಿ ಎಂಥ ಅದೃಷ್ಟವಂತರು ಅವರು. ಮಕ್ಕಳು ಹಾಸ್ಟ್ಲಾಗೆ, ನಾಯಿಗಳು ಹಾಸಿಗೆ ಮೇಲೆ. ಅಪ್ಪ ಅಮ್ಮ ಅಂದಾಶ್ರಮದಲ್ಲಿ, ನೀವು ಬಿಲ್ಡಿಂಗ್ ಮೇಲೆ. ಇದೇ ನಿಮ್ಮ ಪರಿಸ್ಥಿತಿಗಳು ಅಲ್ವಾ? ಅಡುಗೆ ಮಾಡ್ತಾರೆ ಇಲ್ಲ, ಅಕ್ಕಿ ಬಗ್ಗೆ ತಗೊಂಡು ಅಡಿಕೆ ಬಗ್ಗೆ ಅಂತ. ಸರಿ, ನಮಸ್ಕಾರ ಅಣ್ಣ. ಅನ್ನ ಕೊಟ್ಟರಿಗೆ ಮಗರ ಅನ್ನ ಕೊಡ್ತಮ್ಮ. ಚೆನ್ನಾಗಿದೆಯಾ? ಅಲ್ಲಿ ಅದನ್ನು ಕೂತ್ರಿ ಮಾಡ. ಬನ್ನಿ ಸರ್, ಬನ್ನಿ. ಪಡಿ ಆಂಟಿ ಆಂಟಿ ನೋಡ ಇಲ್ಲ, ಅದ್ರಾಗ ಲೋ ಫೇಸ್ಬುಕ್ ಇದು ಕಾಣ ಬರೋಲ್ಲ, ನಂಬರ್ ಕೊಡಲ್ಲ ಅನ್ನೋದನ್ನ. ಸಮಯ ನಂಬರ್ ಕೊಟ್ಟು ಫೋನ್ ಮಾಡ್ತಾನೆ, ಮಿಂಟಿ ಬಂದಿಲ್ಲ. ಮಕ್ಕಳ ಕೈಲಿ ದುರ್ಗಾಸ್ಥಳ ಕೃಪೆಯಿಂದ ಬರ್ತೀವಿ. ನೀವು ಬರೀಗೆ ದುರ್ಗಾಸ್ಥಾನ, ಗಂಗಮ್ಮ, ದುರ್ಗಮ್ಮ, ನಾನು ಹೆಸರು ಬೇಕಾದ್ರೆ ಬರಿಬೋದು. ಮನೆಗೆ ಗಂಡು ವಿಷಯ ಅಡ್ಬೇಕಲ್ಲ, ಹೋಗಿ ಬಂದೋದರಲ್ಲ ಬಂದ್ರಲ್ಲ ಅಂತ ಹೇಳ್ತಾನೆ. ಯಾರ ಸಮಸ್ಯೆ ಏನು ಬೇಡ, ಒಂದೊಂದು ಕೇಸ್ ಹಾಕ್ಕೊಳ್ಳಿ. ಇವ್ರು ಅಡ್ಬಿಡಲ್ಲ, ಮಂತ್ರ ಫ್ರೀ ಮುಂಚೆ ಬರ್ತಾರೆ, ಕಟ್ಟಲ್ಲ. ತಾಯಿ ನಮ್ಮವ ಅಂತ ಜಾಗ ಬಿಡ್ರ, ಜಾಗ ಬಿಡ್ರು. ವಯಸ್ಸದ ಹಿಂಗೆ ಕನ್ನಡ ದೊಡ್ಡಪ್ಪ ಅದ ಇಟ್ಕೊಳ್ರಿ, ಮತ್ತೆ ಬೀಳ್ತೀನಿ. ಈ ಕಡೆ ಬಮ್ಮ, ಇಟ್ಕೊಳವ, ಬೀಳಾಗ್ತೀನಿ. ಎರಡು ಮಕ್ಕಳದು, ಎರಡು ಮಕ್ಕಳ. ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಬಂದಿರ ಮಕ್ಕಳಲ್ಲಿ ನಿಂಗೆ ನಿಂಗೆ ಬೇಡವಾ? ನಿಂಗೆ ಮಕ್ಕಳು ಬೇಕು ಬೇಡ? ಮದುವೆ ಆಗಿ ಬಂದ ಅವ್ನು ಬೇಡಿಕೆಯನ್ನು ಸುಮ್ಕಿರು, ಮೊಮ್ಮಗ ಆಗಲಿ ಅಂತವ. ನೀವು ಯಾಕೆ ನಿಂಗೊಂದು ಪಾಪ ನಂಬಿಕೆಂಡರಿಗೆ ಮಕ್ಕಳು ಆಗ್ತವೆ, ಕೆಲಸ ಆಗುತ್ತೆ. ಅವ್ರ ಅಮ್ಮಾರು ಬಂದು ಕೇಳೋ ತಪ್ಪಲ್ಲ, ಅವ್ರು ನೀವು ಕೇಳ್ಕೋಬೇಕು. ಬೇರೆ ಮದುವೆ